ಯಾಕೆ ಗುರುಗಳೇ? ನನ್ನಿಂದ ಈ ಭಸ್ಮದ ರೇಖೆಯನ್ನ ಅಳಿಸೋದಕ್ಕಾಗೋದಿಲ್ಲ. ನಿಮ್ಮಿಂದ ಬೇಯಿಸೋದಕ್ಕಾಗ್ತಿಲ್ಲ ಅಂದ್ರೆ ಏನರ್ಥ ಗುರುಗಳೇ? ಇದು ಗರುಡ ಹೋಮದ ಭಸ್ಮ. ಇದರ ಪ್ರಖರತೆ ಎಂಥದ್ದು ಅನ್ನೋದು ನಿನಗೂ ಗೊತ್ತಿರುತ್ತೆ. ಗೊತ್ತು ಗುರುಗಳೇ, ಅದಕ್ಕೆ ನಿಮ್ಮನ್ನ ಸಹಾಯಕ್ಕೆ ಕರೆದಿದ್ದು. ನಿನ್ನ ಹಾಗೆ ನಾನು ಕೂಡ ಈ ಗರುಡ ಭಸ್ಮದ ರೇಖೆ ಮುಂದೆ ನಿಸ್ಸಹಾಯಕ ಮಗಳೇ. ಗುರುಗಳೇ, ಕಾಯೋ ದೇವ್ರೆ ಕಲ್ಲಾಗ ಹೋದ್ರೆ ಸಹಾಯಕ್ಕೆ ಅಂತ ಯಾರನ್ನ ಕರೆಯೋದು ಗುರುಗಳೇ? ದೇವಗಳೇ ಆಗಿದ್ರು ನಾಗಗಳೇ ಆಗಿದ್ರು ಅದಕ್ಕೆ ತನ್ನದೇ ಆದ ಇತಿ ಮಿತಿಗಳಿರುತ್ತವೆ ಅಮೃತ. ಅದನ್ನ ಮೀರೋದಕ್ಕಾಗ್ಲಿ ದಾಟೋದಕ್ಕಾಗ್ಲಿ ಆಗೋದಿಲ್ಲ ಮಗಳೇ. ನಿಮ್ ಮಾತು ಹೇಳಿ ನನಗೆ ಆತಂಕ ಜಾಸ್ತಿ ಆಗ್ತಿದೆ ಗುರುಗಳೇ. ಈಗ ಅರ್ಜುನ್ ಅವರು ಅವ್ರ ವಶದಲ್ಲಿದ್ದಾರೆ. ಹಾಗೆ ಅರ್ಜುನ್ ಅವರು ನಿಜವಾದ ನಾಗ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಅವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಅರ್ಜುನ್ ಅವರನ್ನ ಗರುಡ ದೇವರಿಗೆ ಬಲಿ ಕೊಡ್ಬೋದು. ಅದಕ್ಕೆ ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಕಂಡಿಡಿದು ಈ ವಿಷ್ಣು ಪರದಿಂದ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದಾಗಿಲ್ಲ ಅಂದ್ರೆ ನಾನು ನನ್ನ ಅರ್ಜುನ್ ಅವ್ರನ್ನ ಕಳ್ಕೊಂಡ್ ಬಿಡ್ತೀನಿ. ನೀನು ನಿನ್ನ ಅರ್ಜುನನ್ನ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಗಳೇ. ಯಾಕೆ ಅಂದ್ರೆ ಅವನು ನೀನು ತಿಳ್ಕೊಂಡಿರೋ ಹಾಗೆ. ನಾನ್ ತಿಳ್ಕೊಂಡ ಹಾಗೆ ಅರ್ಜುನ್ಗೆ ಯಾವುದೇ ಅಪಾಯನೂ ಇಲ್ಲ ಅಂತ ಹೇಳೋದಕ್ ಬಂದೆ. ಇಲ್ಲ ಗುರುಗಳೇ, ನೀವೇನು ಗಂಭೀರವಾದ ವಿಚಾರನ ಹೇಳೋದಕ್ ಬಂದ್ರಿ. ಆದ್ರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಇಲ್ಲ ಮಗಳೇ, ಕೆಲವು ಸತ್ಯಗಳು ನಿನಗೆ ಮುಂದೆ ತಿಳಿಯುತ್ತೆ. ನೋಡು, ಈ ಸಮಸ್ಯೆ ಕೇವಲ ನಿನ್ನ ಸಮಸ್ಯೆ ಅಲ್ಲ, ಇಡೀ ನಾಗಲೋಕದ ಸಮಸ್ಯೆ. ಹಾಗಾಗಿ ನಿನ್ನ ಸಹಾಯಕ್ಕೆ ಇಡೀ ನಾಗಲೋಕ ಇರುತ್ತೆ ಅನ್ನೋದನ್ನ ನೀನು ಯಾವತ್ತೂ ಮರಿಬಾರದು. ನಾಗಮಣಿ ನಿನ್ನ ಕೈಗೆ ಬಂದು ಅದು ನಾಗಲೋಕ ಸೇರೋವರೆಗೂ ನಾನಲ್ಲ, ಇಡೀ ನಾಗಲೋಕನೇ ನಿನ್ನ ಸಹಾಯಕ್ಕೆ ಅಂತ ನಿಂತಿರುತ್ತೆ. ಈ ಮಾತನ್ನ ನೀನು ಯಾವತ್ತೂ ಮರಿಬೇಡ ಅಮೃತ. ಅದು ಗೊತ್ತು, ಆದ್ರೆ ಈಗ ನನ್ನ ಅರ್ಜುನ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಏನಾದ್ರೂ ಮಾಡಿ ಗುರುಗಳೇ. ಅರ್ಜುನನ್ನ ಕಾಪಾಡೋ ಜವಾಬ್ದಾರಿ ನನ್ನದು. ಆದ್ರೆ ಈ ಗರುಡ ಭಸ್ಮದ ರೇಖೆಯನ್ನ ಭೇದಿಸೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಸಹಾಯಕ್ಕೆ ಯಾರನ್ನಾದ್ರೂ ಕರಿಬಹುದಾ ಅಂತ ಯೋಚನೆ ಮಾಡ್ತೀನಿ. ಏನಾಗಿದೆ ಅನ್ನೋದನ್ನ ವಿವರವಾಗಿ ಹೇಳಿ. ಹೇಳ್ತೀನಿ ರೀ. ನೀವು ಮೋಸ ಹೋಗಿರೋದು 100ಕ್ಕೆ 100 ಸತ್ಯ. ನೀವು ಹೇಳ್ತಾ ಇರೋದು ನೋಡಿದ್ರೆ ಏನೋ ಆಗ್ಬಾರ್ದು ಆಗಿದೆ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಆಗ್ಬಾರ್ದೇ ಆಗಿರೋದು. ನಿಜವಾದ ನಾಗಿಣಿ ಊರಿನ ಹೆಬ್ಬಾಗಿಲ್ ಮುಂದೆನೇ ಇದ್ದಾಳೆ. ಆ ನಾಗಿಣಿ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾಗಲೋಕದ ಗುರುಗಳಾದ ಸಹಸ್ರಕಾಳನ ಬಳಿ ಹೋಗಿದ್ದಾಳೆ. ಅವನ ಪರಿವಾರನೇ ಅವಳ ಸಹಾಯಕ್ಕೆ ಬಂದರೂ ಬರಬಹುದು. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಆ ನಾಗಿಣಿ ನಿಮಗ್ ಮಾತ್ರ ಹೊಸಬ್ಳು, ನನಗೆ ತುಂಬಾ ಹಳಬ್ಳು. ಅವಳು ಹೇಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಮೋಸ ಹೋಗಿ ಆ ನಾಗಿಣಿನ ಬಂದ್ಸೋಕ್ ಹೋಗಿ ಬೇರೆ ಯಾರನ್ನ ಬಂದಿದ್ದೀರಾ? ಇಲ್ಲ, ಹಾಗಾಗೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ನಾಗ ಅಂತ ನಮ್ಮ ಗರುಡ ದೇವರೇ ಸೂಕ್ಷ್ಮವಾಗಿ ತೋರಿಸ್ಕೊಟ್ಟಿದ್ದು. ಹಾಗಾದ್ರೆ ನನ್ನ ಕಣ್ಮುಂದೆ ಬರ್ತಾ ಇರೋ ನಾಗಿಣಿ ಯಾರು? ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ಇಬ್ಬರಿಬ್ಬರು ನಾಗಗಳು ಇದ್ರೂ ಇರ್ಬೋದು. ಅದು ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇರೋದು ಒಬ್ಳೆ ನಾಗಿಣಿ. ನೀವು ಬಂದಿರೋ ನಾಗ ಎಲ್ಲಿದೆ? ಇಲ್ಲೇ ಹತ್ತಿರದಲ್ಲಿ. ಹಾಗಾದ್ರೆ ಆ ನಾಗನ ನಾನು ನೋಡ್ಬೇಕು. ಬನ್ನಿ ಹೋಗೋಣ. ಇಲ್ಲ ಅಮೃತ, ನನ್ನಿಂದ ಈ ರೇಖೆಯನ್ನ ಅಳಿಸೋದಕ್ಕಾಗ್ತಾ ಇಲ್ಲ. ಇನ್ನೊಬ್ರ ಸಹಾಯ ಬೇಕೇ ಬೇಕು ಈಗ. ಗುರುಗಳೇ, ಶೇಷನ ಕರೀರಿ, ಅವಳು ನಿಮ್ ಸಹಾಯಕ್ಕೆ ಬಂದೇ ಬರ್ತಾಳೆ.
ಶೇಷ, ಇಲ್ಲಿಗೆ ಬಾ. ಗುರುಗಳೇ, ನನ್ನ ನೆನಪಿಸ್ಕೊಂಡ್ ಕಾರಣ? ಅಮೃತ ಒಂದು ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಗುರುಗಳೇ, ಏನಿದು? ಗರುಡ ಹೋಮದ ಭಸ್ಮದ ರೇಖೆ. ಅಮೃತ, ನನ್ನನ್ನ ಕ್ಷಮಿಸು. ನೀನ್ ಕ್ಷಮೆ ಕೇಳ್ತಾ ಇದೀಯ? ನೀನು ವಿಷ್ಣುಪುರಕ್ಕೆ ಹೋಗಲ್ಲ ಅಂದಿದ್ದೆ. ನಾನೇ ನಿನ್ನನ್ನ ಬಲವಂತ ಮಾಡಿ ಇಲ್ಲಿ ಕಳಿಸ್ದೆ. ಈಗ ನೀನಿರೋ ಸ್ಥಿತಿಗೆ ನಾನೇ ಕಾರಣ. ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಮೃತ ನನಗೆ. ನನ್ನ ಸ್ಥಿತಿಗೆ ನೀನ್ ಹೇಗೆ ಕಾರಣ ಆಗ್ತೀಯ ಶೇಷ? ನೀನು ನನ್ನ ಶ್ರೇಯಸ್ಸನ್ನ ಬಯಸಿ ನನಗೆ ವಿಷ್ಣುಪುರಕ್ಕೆ ಹೋಗು ಅಂತ ಹೇಳಿದ್ದು. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿನ ಪರಿಸ್ಥಿತಿನೇ ಬೇರೆ ಇತ್ತು. ಆವತ್ತಿನ ನನ್ನ ಸ್ಥಿತಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಈಗ ನೀನು ಗುರುಗಳು ಸೇರಿ ಈ ರೇಖೆನ ಅಳಿಸಿದ್ರೆ ನಾನು ಆದಷ್ಟು ಬೇಗ ನನ್ನ ಅರ್ಜುನವ್ರ ಜೊತೆ ಇಲ್ಲಿಂದ ಹೊರಗಡೆ ಬಂದ್ಬಿಡ್ತೀನಿ. ಗುರುಗಳೇ, ಆದಷ್ಟು ಬೇಗ ನಾವೀ ಗೆರೆನ ಅಳಿಸ್ಬೇಕು. ಅದೇ ಪ್ರಯತ್ನದಲ್ಲಿ ನಾನು ಇದ್ದೀನಿ. ಆದ್ರೆ ನನ್ನೊಬ್ಬನ ಶಕ್ತಿಯಿಂದ ಆ ರೇಖೆಯನ್ನ ಅಳಿಸೋದಕ್ಕಾಗೋದಿಲ್ಲ. ನಮ್ಮಿಬ್ಬರ ಶಕ್ತಿನ ಒಟ್ಟಿಗೆ ಪ್ರಯೋಗಿಸೋಣ. ಹಾಗಾದ್ರೆ ಅದರ ಶಕ್ತಿ ಕ್ಷೀಣಿಸತ್ತೆ. ಅಮೃತವ್ರೇನೋ ಅಪಾಯದಲ್ಲಿದ್ದಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕು. ಬನ್ನಿ, ಬೇಗ ಹೋಗೋಣ ಬನ್ನಿ. ಏನಿದ್ದು ವಿಚಿತ್ರ? ಈಗ ಆಗ್ತಾ ಇದೆಯಲ್ಲ, ಒಂದ್ ರೀತಿ ಭೂಕಂಪ ಆದಾಗೆ. ಭೂಕಂಪ ಆದಾಗಲ್ಲ,
ಇಡೀ ವಿಷ್ಣುಪುರನೇ ಸರ್ವನಾಶ ಆಗೋಗುತ್ತೆ. ಏನ್ ಹೀಗೆ ಹೇಳ್ತಾ ಇದ್ದೀರಾ? ಇರೋ ಕಠೋರವಾದ ಸತ್ಯನೇ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಸತ್ಯ ಹೇಳ್ತೀನಿ ಕೇಳಿ. ನಿಮ್ಮ ಗರುಡ ವಂಶ ನಿರ್ವಂಶ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಏನಾಗಿದೆ ಅಂತ ಹೇಳೋದು ಬಿಟ್ಟು ಈ ರೀತಿ ಆತಂಕದ ಮಾತು, ಗಾಬರಿ ಮಾತು ಹೇಳಿದ್ರೆ ಹೇಗೆ? ಊರ ಹೆಬ್ಬಾಗ್ಲಲ್ಲಿ ನೀವು ಹಾಕಿರೋ ಗರುಡ ಭಸ್ಮದ ರಕ್ಷಾ ಕವಚನ ನಾಶ ಮಾಡೋದಕ್ಕೆ ಆ ನಾಗಿಣಿ ತನ್ನ ನಾಗ ಸಮೂಹದ ಜೊತೆ ಬಂದಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ನಂಬೋದಕ್ಕಾಗದೇ ಇರೋ ಒಂದು ಘೋರ ಸತ್ಯನೇ ಹೇಳ್ತಾ ಇದ್ದೀನಿ. ಆ ನಾಗಿಣಿ ತನ್ನ ನಾಗ ಸಮೂಹದ ಜೊತೆ ನಿಮ್ಮ ವಿಷ್ಣುಪುರದೊಳಗಡೆ ಬಂದ್ರೆ ಗರುಡ ಹೋಮನ ಪೂಜೆನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೋಡಿ, ಆಪತ್ಕಾಲದಲ್ಲಿ ಅನಾಥ ರಕ್ಷಕಂತರ ನೀವು ಬಂದಿದ್ದೀರಾ. ಈ ಸಮಸ್ಯೆಗೆ ಈಗ ನೀವೇ ದಾರಿ ತೋರಿಸ್ಬೇಕು. ನೋಡಿ, ನಾನು ಊರ ಹೆಬ್ಬಾಗ್ಲ ಹತ್ರ ಹೋಗಿ ಅವ್ರನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದನ್ನ ನೋಡ್ತೀನಿ. ನೀವು ಅವನನ್ನ ಹೊರಗಡೆಯಿಂದನೇ ಕಾಯ್ತಾ ಇರಿ. ಅಮೃತ, ಈ ಭಸ್ಮ ಈಗ ತನ್ನ ಶಕ್ತಿಯನ್ನ ಕಳೆದುಕೊಂಡಿದೆ. ಆದಷ್ಟು ಬೇಗ ಒಂದು ಕ್ಷಣನೂ ವ್ಯರ್ಥ ಮಾಡದೆ ಹೊರಗೆ ಬಾ. ಗುರುಗಳೇ, ನಾನು ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ಅರ್ಜುನ್ ಅವ್ರನ್ನ ಬಿಟ್ಟು ನಾನು ಈ ಊರಿನ ಹೊರಗಡೆ ಬರಲ್ಲ ಅಂತ. ಮತ್ತೆ ನನ್ನನ್ನ ಯಾಕೆ ಕರಿತಾ ಇದ್ದೀರಾ? ಅಮೃತ, ನೀನ್ ಮೊದ್ಲು ಅಲ್ಲಿಂದ ಹೊರಗಡೆ ಬಂದ್ರೆ ಅರ್ಜುನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೋದು. ನಾನು ಇಲ್ಲಿಂದ ಹೊರಗಡೆ ಬಂದ್ಮೇಲೆ ಶತ್ರುಘ್ನ ಮತ್ತೆ ಸೌಪರ್ಣಿಕ ಆ ಭಸ್ಮದ ಗೆರೆನ ಮತ್ತೆ ಹಾಕಿದ್ರು ಹಾಕ್ಬೋದು. ಆಮೇಲೆ ನಾವ್ಯಾರು ಒಳಗಡೆ ಬರೋದಕ್ಕಾಗಲ್ಲ, ಅರ್ಜುನ್ ಅವ್ರನ್ನ ಕಾಪಾಡೋದಕ್ಕೂ ಆಗೋದಿಲ್ಲ. ಗುರುಗಳೇ, ಅಮೃತ ಹೇಳೋದು ಸಹ ಸತ್ಯ ಅಂತ ಅನಿಸ್ತಾ ಇದೆ ಅಲ್ವಾ? ಮತ್ತೆ ಈಗ ಏನ್ ಮಾಡೋದು ಹೇಳಮ್ಮ. ನೋಡಿ, ನೀವಿಬ್ರು ಒಳಗಡೆ ಬಂದ್ಬಿಡಿ. ಅರ್ಜುನ್ ಅವ್ರನ್ನ ಬಂದ್ಸಿಟ್ಟಿರೋ ಜಾಗದ ಬಗ್ಗೆ ನನಗೆ ಸ್ವಲ್ಪ ಸುಳಿವಿದೆ. ಮೂವರು ಅಲ್ಲಿಗೆ ಹೋಗೋಣ, ಅವ್ರನ್ನ ಬಿಡಿಸ್ಕೊಂಡು ಬರೋಣ. ನಾವೆಲ್ಲರೂ ಒಟ್ಟಿಗೆ ಈ ಊರಿಂದ ಹೊರಗಡೆ ಹೋಗೋಣ. ಬನ್ನಿ ಗುರುಗಳೇ. ಶಿವ 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 ಶಂಕರ ಹರ ಹರ. ಶಿವ 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 ಶಂಕರ ಹರ ಹರ. ಗುರುಗಳೇ, ಏನಾಯ್ತು? ಮತ್ತೆ ಯಾವುದೋ ಬೇರೆ ಶಕ್ತಿ ಬಂದು ಇದರಲ್ಲಿ ಸ್ಥಾಪಿತ ಆಗಿದೆ. ಯಾವ ಶಕ್ತಿ, ಯಾರು ಕಳ್ಸಿದ್ದು ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಆ ಶಕ್ತಿನ ಬೇಯಿಸಿದವರಿಗೆ ಈ ಶಕ್ತಿನ ಬೇಯಿಸೋದು ಕಷ್ಟನ ಗುರುಗಳೇ. ಈಗ ಈ ಶಕ್ತಿನ ಬೇಯಿಸಿ ಒಳಗಡೆ ಬಂದ್ಬಿಡಿ ಗುರುಗಳೇ. ಈ ಶಕ್ತಿಯನ್ನ ಭೇದಿಸೋದಕ್ಕೆ ನನ್ನಿಂದ ಮಾತ್ರ ಅಲ್ಲ,
ಬೇರೆ ಯಾವ ನಾಗದಿಂದಾನೂ ಆಗೋದಿಲ್ಲ. ಗುರುಗಳೇ, ನಾವು ನಾಶ ಪಡಿಸೋಕೆ ಪ್ರಯತ್ನ ಪಟ್ಟಷ್ಟು ಆ ಗೆರೆ ಇನ್ನೂ ಶಕ್ತಿಯುತ ಆಗ್ತಾ ಇದೆ. ಅರ್ಚಕರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ರುದ್ರ ಸಾಮಾನ್ಯದೋನಲ್ಲ, ಅಸಾಮಾನ್ಯ. ಅಕಸ್ಮಾತ್ ಅವನು ನಮ್ಮನ್ನ ಬಳಸ್ಕೊಳ್ಳೋಕೆ ನೋಡಿದ್ರೆ ಅವನಿಂದ ಆಗೋದು ನಮಗೆ ನಷ್ಟವೇ ಹೊರತು ಯಾವ ಲಾಭನೂ ಇಲ್ಲ. ಇಲ್ಲ, ಈ ಕಾಲದಲ್ಲಿ ಯಾರನ್ನು ನಂಬೋದಕ್ಕಾಗೋದಿಲ್ಲ. ಇವನ್ನು ಸಹ ನಾವು ಸಂಪೂರ್ಣ ನಂಬೋದಕ್ಕಾಗೋದಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಪೂಜೆ ಹೋಮ ನಿಂತಿರೋದ್ರಿಂದ ಅವನು ನಮ್ಮಿಂದ ಏನೋ ಬೇರೆ ನಿರೀಕ್ಷೆ ಮಾಡ್ತಾ ಇರೋದಂತೂ ನಿಜ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವನೇನಾದರೂ ನಮ್ಮ ವಿರುದ್ಧ ತಿರುಗಿಬಿದ್ರೆ ಅವನ್ನ ಎದುರಿಸೋ ಶಕ್ತಿ ನಮಗಿಲ್ಲ. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರಬೇಕು. ನೀವು ಹೇಳ್ತಾ ಇರೋದು ನಿಜ. ಇನ್ನು ಅವನು ಏನೇ ಹೇಳಿದ್ರು ಸಹ ನಾನಾಗಲಿ ನೀವಾಗಲಿ ಕೋಲೆ ಬಸವಂತರ ತಲೆ ಅಲಾಡಿಸೋದಲ್ಲ, ಅಳೆದು ತೂಗಿ ನಿರ್ಧಾರ ತಗೋಬೇಕು. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನದು? ಗುರುಗಳೇ, ಈ ಪ್ರಭೆ ಬೆಳೀತಾ ಇದೆ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಇದನ್ನೇ ಹೀಗೆ ಬೆಳೆಯೋದಕ್ಕೆ ಬಿಟ್ರೆ ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಅಂತ ನಾವು ಈ ಪ್ರಭೆನ ಭೇದಿಸೋದಕ್ಕಾಗೋದಿಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗ್ ಗುರುಗಳೇ? ನಮ್ಮ ಶಕ್ತಿಗಿಂತ ಮೀರಿದಂತಹ ಶಕ್ತಿ ಈ ಪ್ರಭೆನ ನಿರ್ಮಿಸಿರೋದು. ಯಾವುದು ಆ ಶಕ್ತಿ? ಯಾವ ಶಕ್ತಿ ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ ಮಗಳೇ. ಅಸುರ ಕುಲ ಚಕ್ರಾಧಿಪತೆ ವೀರ ಶೂರ ಧೀರ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು